ಸೀತಾಪುರಕ್ಕೆ ಆರ್ಯನ್ ಸಹ ಹೋಗಿದ್ದಾನೆ. ಹೌದಾ? ಅವನು ಸೂರತ್ನವ್ರ ಮನೆಗೂ ಹೋಗಿದ್ದಾನೆ. ಈ ವಿಷಯನ ಅಣ್ಣಂಗೆ ಹೇಳೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಹೊರಗೆ ಹೋಗಿ ಬರ್ಲಾ? ಅಮೃತ, ತಪ್ಪು ತಿಳ್ಕೊಬೇಡ, ಇದು ಹಳ್ಳಿ, ಜನ ಬೇರೆ ತರನೇ ಮಾತಾಡ್ತಾರೆ. ಅಯ್ಯೋ, ನೀನ್ ಹಾಗೆ ಅನ್ಕೊಂಡಿದ್ಯಾ ಅಷ್ಟೇ. ಈಗ ಹಳ್ಳಿ ಜನನು ಇಂಪ್ರೂವ್ ಆಗಿದ್ದಾರೆ. ಟಿವಿ ಸಿನಿಮಾ ಎಲ್ಲ ನೋಡಲ್ವಾ? ಪ್ಲೀಸ್ ಸಾವಿತ್ರಿ. ಆದ್ರೆ ಎಲ್ಲೇ ಹೋಗ್ತೀರಾ? ಅಟ್ಲೀಸ್ಟ್ ದೇವಸ್ಥಾನಕ್ಕಾದ್ರೂ ಹೋಗಿ ಬರ್ತೀವಿ. ಪ್ಲೀಸ್ 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 ಸಾವಿತ್ರಿ, ಪ್ಲೀಸ್ ಕಣ. ಸರಿ ನೋಡು, ಸೀದಾ ದೇವಸ್ಥಾನಕ್ಕೆ ಹೋಗಿ ಬೇಗ ವಾಪಸ್ ಬಂದ್ಬಿಡು. ಥ್ಯಾಂಕ್ ಯು, ಬಾಯ್. ಅಹಲ್ಯ, ನನಗೆ ಮಂಜರಿ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಡಿವೋರ್ಸ್ ಮಾಡ್ಕೋತಾ ಇದ್ದಾಳೆ. ಗಂಡನ ಬಗ್ಗೆ ಆರೋಪ ಮಾಡಿ ಅವನು ಕೆಟ್ಟವನು ಅನ್ನಿಸ್ಬಿಡೋದು ಸುಲಭ ಹೆಂಗಸರಿಗೆ. ಅವ್ರ ತಪ್ಪೇನೇನಿರುತ್ತೋ? ನಿಮ್ಗದ್ ಬೇಕಾಗಿಲ್ಲ. ಹಲೋ, ನರಸಿಂಹರಾವ್ಗೆ ವಿಷಯ ಹೇಳಿದ್ರಾ? ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ನೋಡ್ಕೊಂಡು ನಾನೇ ಮಾಡ್ತೀನಿ. ನಂಬಿಕೆ ಇರಬೇಕು. ಓಕೆ, ನನಗೆ ಕುತೂಹಲ ಹೇಗಿರುತ್ತೆ ನರಸಿಂಹರಾವ್ ರಿಯಾಕ್ಷನ್ ಅಂತ. ಹಾ, ಓಕೆ ಓಕೆ, ಸಿ ಯು, ಬಾಯ್. ಯಾರ್ದು ಫೋನು? ಫ್ರೆಂಡ್ದು. ಎಲ್ಲ ಹೇಳ್ಬೇಕು. PWD ಇಂಜಿನಿಯರ್ಗಳು ಮಾಡೋ ಕೆಲಸ ಜನಕ್ಕೆ ನಾನು ಉತ್ತರ ಕೊಡಬೇಕು. ನೀನು ಯಾಕೋ ಬರ್ತಾ ಬರ್ತಾ ಬೇಜವಾಬ್ದಾರಿ ಆಗ್ತಿದ್ಯಾ? ಜವಾಬ್ದಾರಿ ತಗೊಂಡೋರೆ ಅದನ್ನ ಕಳಿಯೋ ಕೆಲಸ ಮಾಡೋದು. ಅಹಲ್ಯ ಮೇಡಮ್, ಈ ನಾಣಿ ಯಾವತ್ತೂ ಉಂಡು ಮನೆಗೆ ದ್ರೋಹ ಬಗೆಯೋದಿಲ್ಲ. ನಾನ್ ನಿನ್ ಬಗ್ಗೆ ಹೇಳ್ತಾ ಇಲ್ಲ ನಾಣಿ. ಅಮೃತಾಳ್ ಜವಾಬ್ದಾರಿ ತಗೊಂಡು ಸೀತಾಪುರಕ್ಕೆ ಕರ್ಕೊಂಡು ಹೋಗಿದ್ದಾಳಲ್ಲ ಸಾವಿತ್ರಿ, ಅವಳ ಬಗ್ಗೆ ಹೇಳಿದ್ದು. ಸುತ್ತಿ ಬಳಸಿ ಮಾತಾಡಬೇಡ. ವಿಷಯ ಏನು ಅಂತ ಹೇಳು. ಸೀತಾಪುರದಲ್ಲಿ ಅಮೃತ ಒಬ್ಳೇ ಇಲ್ಲ, ಅವಳನ್ನ ಎಂಟರ್ಟೈನ್ ಮಾಡಕ್ಕೆ ಅಂತ ಆರ್ಯನ್ ಅವಳ ಜೊತೆಲೇ ಇದ್ದಾನೆ. ಅಹಲ್ಯ, ನಿನಗೆ ಸೂಕ್ಷ್ಮಗಳು ಗೊತ್ತಾಗಲ್ವಾ? ಅಥವಾ ಬೇಕು ಅಂತಾನೆ ಈ ರೀತಿ ಮಾಡ್ತೀಯ ನೀನು? ಅಯ್ಯೋ, ನಾನೇನ್ ಮಾಡ್ದೆ ಅತ್ತೆ? ಅದನ್ನು ಹೇಳ್ಬೇಕಾ? ಆರ್ಯನ್ ಸೀತಾಪುರಕ್ಕೆ ಹೋಗಿರೋ ವಿಷಯ ನಿನಗೆ ಗೊತ್ತಾದ್ಮೇಲೆ ತಿಳ್ಕೊಂಡು ಸುಮ್ಮನೆ ಇರ್ಬೇಕು, ಅಥವಾ ನನ್ನ ಹತ್ರ ಬಂದು ಹೇಳ್ಬೇಕು. ಅದನ್ ಬಿಟ್ಟು ನರಸಿಂಹನ ಹತ್ರ ಯಾಕೆ ಹೋಗಿ ಹೇಳ್ದೆ ನೀನು? ಚೆನ್ನಾಗಿ ಕೇಳಿದ್ರಿ. ಈ ಮನೆ ಮಗಳು ವಯಸ್ಸಿಗೆ ಬಂದಿರೋ ಹುಡುಗಿ, ಅವಳನ್ನ ಹುಡ್ಕೊಂಡು ಆ ಹುಡುಗ ಊರ್ಗ್ ಹೋಗಿದ್ದಾನೆ. ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅಮೃತ ನಮ್ಮ ಮನೆ ಮಗಳು, ಅವಳಿಗಂತ ಸಂಸ್ಕಾರ ಇಲ್ಲ. ಆರ್ಯನ್ನು ನಮ್ ಶತ್ರು ಮಗ. ನೀನ್ ಏನೇ ಪ್ರಯತ್ನ ಪಟ್ರು ನಾವೆಲ್ಲರೂ ಆರ್ಯನ್ ಪರಾನೆ. ನಿಜವಾಗ್ಲೂ ಅಮ್ಮ ನಮ್ಮ ಮದುವೆಗೆ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಗಣೇಶ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಇಷ್ಟು ಸುಲಭವಾಗಿ ಹೇಗೆ ಒಪ್ಕೊಂಡ್ರು? ಆದ್ರೆ ನಮ್ಮ ಅಪ್ಪಂಗೂ ನಿಮ್ಮ ಅಮ್ಮಂಗೂ ಇರೋ ದ್ವೇಷ. ನನ್ನ ಮೇಲಿರೋ ಪ್ರೀತಿಗಿಂತ ಅವ್ರ ದ್ವೇಷ ಏನು ದೊಡ್ಡದಲ್ಲ. ಆದ್ರೂ ಸ್ವಲ್ಪ ನಾಟಕ ಮಾಡ್ಬೇಕಾಗಿ ಬಂತು. ಅಮೃತಾನೇ ನನ್ನ ಜೀವ, ಅವಳಿಲ್ದೆ ಬದುಕಿರಕ್ಕಾಗಲ್ಲ, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಯು ಸ್ಟುಪಿಡ್, ಅದೆಲ್ಲ ನಾಟಕನಾ? ಓ, ಮತ್ತೆ ಹೌದಾ? ಹಾಯ್ ಅಪ್ಪ. ಎಲ್ಲಿದ್ಯಾ? ದೇವಸ್ಥಾನದಲ್ಲಿ. ಜೊತೆಲಿ ಯಾರಿದ್ದಾರೆ? ಸೀತಾಪುರದ ಮಹಾ ಜನತೆ. ಆಂಟಿ ಅಂಕಲ್ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ಗಣೇಶ ತೆಂಗಿನಕಾಯಿ ಮೇಯ್ತಾ ಇದ್ದಾನೆ. ಸರಿ. ಯಾಕಪ್ಪ? ಸುಮ್ಮನೆ ಕೇಳಿದೆ. ಎಂಜಾಯ್. ಬಾಯ್. ಓಕೆ, ಬಾಯ್.